ನಮಸ್ತೆ. ನಾನಿವತ್ತು ನಿಮಗೊಬ್ಬರು ವಿಶೇಷ ವ್ಯಕ್ತಿನ, ವಿಶೇಷ ಜನಪ್ರತಿನಿಧಿನ ಪರಿಚಯಿಸ್ತಾ ಇದ್ದೀನಿ. ಪರಿಚಯಿಸೋಂಥದ್ದೇನಿಲ್ಲ, ಇವರೆಲ್ಲರಿಗೂ ಆಲ್ಮೋಸ್ಟ್ ಕ್ಷೇತ್ರದಲ್ಲಿ ಗೊತ್ತಿರೋಂಥವ್ರೇ. ಇವರು 3 ಬಾರಿ ಮನ್ಮೂಲ್ ಡೈರೆಕ್ಟರ್ ಆಗಿದ್ದಂಥವ್ರು ಮತ್ತು ಕೇರ್ಪೇಟೆನಲ್ಲಿ ಫೈರ್ ಬ್ರ್ಯಾಂಡ್ JDS ಮುಖಾಂತರ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಗುರ್ಸ್ಕೊಂಡಿರೋಂಥವ್ರು. ಯುವಕರಿಗೆ ಕಣ್ಮಣಿ ಅಂತೇಳಿ ಸಹ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಇವರು ಬೇರೆಯವರಲ್ಲ, ಕೆ ರವಿ. ಅಂದರೆ ಕೆ ರವಿ ಅಂತ ಹೇಳಿದ್ರೆ ಜನಗಳಿಗೆ ಗೊತ್ತಾಗಲ್ಲ, ಡಾಲು ರವಿ ಅವರು. ಸರ್ ನಮಸ್ತೆ. ನಮಸ್ಕಾರ ಸರ್, ಕೇರ್ಪೇಟೆನಲ್ಲಿ JDS ಪಕ್ಷಕ್ಕೆ ಸಂಬಂಧಪಟ್ಟಂಗೆ ವಿಚಾರಿಸೋದಾದರೆ, ರವಿಯವರು ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಏನು ಒಬ್ಬ ವಿಧಾನಸಭಾ ಸದಸ್ಯರನ್ನ ಇಲ್ಲಿ JDSಯಿಂದ ನೇಮಕ ಮಾಡಿದರು, ಆ ವಿಧಾನಸಭೆಗೆ ರವಿಯವರು ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ಆ ಒಬ್ಬ ವ್ಯಕ್ತಿ MLA ಕ್ಯಾಂಡಿಡೇಟಾಗಿ ಗೆಲ್ತಾ ಇರಲಿಲ್ಲ ಅನ್ನೋಂಥದ್ದು ಕ್ಷೇತ್ರದಲ್ಲಿ ಜನಗಳು ಕೇಳ್ತಾ ಇದ್ದಾರೆ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು? ನಾನು ನನ್ನ ಕೆಲಸ ಮಾಡಿದ್ದೀನಿ. 23 ಚುನಾವಣೆ ಮುಂಚೆ ನಾನು ಕಾಂಗ್ರೆಸ್ಸಲ್ಲಿದ್ದಂಥ 23 ವರ್ಷ ಒಡನಾಟ ಕಾಂಗ್ರೆಸ್ಸಲ್ಲಿದ್ದೆ. ತದನಂತರ ಸ್ನೇಹ ವಿಚಾರದಲ್ಲಿ ಬಂದಂಥ ಕಾಲದಲ್ಲಿ ಪಕ್ಷ ಬದಲಾವಣೆ ಮಾಡಿ ಕುಮಾರಣ್ಣ ಮುಖಾಂತರ ಪಾರ್ಟಿ ಸೇರಿದೆ. ಪ್ರಾಮಾಣಿಕವಾಗಿ ಎಲ್ಲಿರ್ತೀವಿ ಅಲ್ಲಿ ಚುನಾವಣೆ ಪ್ರಾಮಾಣಿಕವಾಗಿ ಮಾಡಬೇಕು. ಕ್ಷೇತ್ರದಲ್ಲಿ ಎಲ್ಲ ಇಡೀ ತಾಲೂಕಲ್ಲಿ ಸುತ್ತಾಟ ಮಾಡಿದಂಥ ಇದರಲ್ಲಿ ಸ್ವಲ್ಪ ನಮ್ಮ ವಿಶ್ವಾಸದಲ್ಲಿದ್ದಂಥವ್ರು, ನಾವು ಹುಡುಗರ ಜೊತೆ ಮತ್ತು ಹಳ್ಳಿಲಿ ಪ್ರತಿ ಹಾಲು ಉತ್ಪಾದಕರು ಹೆಣ್ಮಕ್ಳ ಜೊತೆ ಹತ್ತಿರದಿಂದ ಸ್ವಂತ ಅಕ್ಕ ತೆಗಿರ್ತಾರೆ ಕಂಡಿರೋದ್ರಿಂದ ಸ್ವಲ್ಪ ಓಟಿನ ಸಂಖ್ಯೆ ಹೆಚ್ಚಾಗಿ ಮಾತಿರ್ಬೋದು. ಇವತ್ತು ಕೇರ್ಪೇಟೆನಲ್ಲಿ JDSನಲ್ಲಿ ಭಿನ್ನಾಭಿಪ್ರಾಯ ಅನ್ನೋದೊಂದು ಇರೋದ್ರಿಂದ ಬೇರೆ ಪಕ್ಷಗಳಿಗೆ ಅದು ಅನುಕೂಲ ಆಗ್ತಾಯಿದೆ. ಮುಂದಿನ ಬರುವಂಥ 2028 ಚುನಾವಣೆ ಏನಿದೆ, 2028 ಚುನಾವಣೆಯಲ್ಲಿ JDSಗೆ ಹಿನ್ನಡೆ ಆಗುತ್ತೆ. ಏಕೆಂದರೆ JDS ಕೇರ್ಪೇಟೆ ತಾಲೂಕಿನ ಕ್ಷೇತ್ರದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿರೋದ್ರಿಂದ JDSಗೆ ಹಿನ್ನಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? JDS ಹಿನ್ನಡೆ ಅನ್ನೋದು ಸುಳ್ಳು. ಯಾಕೆ ಅಂತಂದರೆ ನಮ್ಮಲ್ಲಿ ಆಂತರಿಕ ಕಚ್ಚಾಟಗಳದು, ಅದರಿಂದ ಯಾವುದೋ ಬೇರೆಯವ್ರಿಗೆ ಅನುಕೂಲ ಅನ್ನೋದೇನು ಸುಳ್ಳು. ಅದು ಯಾಕೆ ಅಂತಂದರೆ ಕುಮಾರಣ್ಣನ ನೇತೃತ್ವದಲ್ಲಿ, ದೇವೇಗೌಡ ನೇತೃತ್ವದಲ್ಲಿ, ನಿಖಿಲ್ ಕುಮಾರಣ್ಣ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ನಡೀತಾ ಇರ್ತದೆ. ನಮ್ಮಲ್ಲಿ ಈಗ ಕುಮಾರಣ್ಣ ಅನೌನ್ಸ್ ಮಾಡಾದ್ಮೇಲೆ ನಮ್ಮ ಎದುರಾಳಿಯ ಕ್ಯಾಂಡಿಡೇಟ್ ಆದಂಥವರು ಈ ತಾಲೂಕಿನ ಶಾಸಕರು, ಅವರಾದಮೇಲೆ ಅವ್ರದ್ದೇ ಒಂದು ಬಣ ಮಾಡಿಕೊಂಡ್ರು ಹೊರತು ನಾವೇನು ಹೋಗಿಲ್ಲ, ಪಕ್ಷದ ಕೆಲಸನೇ ಮಾಡ್ತಾಯಿದ್ದೀವಿ. ಆ ಟೈಮಲ್ಲಿ ಕೆಲವರು ಸ್ಥಳೀಯ ಚುನಾವಣೆಗಳು ಬಂದಾಗ ಸೊಸೈಟಿನೋ ಇನ್ನೊಂದು ಡೈರಿನೋ ಬಂದಾಗ ಊರಲ್ಲಿ ಪಕ್ಷ ಮಾಡಲ್ಲ, ಅದು ಪಕ್ಷಾತೀತವಾಗಿ ಇರ್ತದೆ. ಆ ಪಕ್ಷ ಮಾಡ್ತವ್ರೆ ಡೈರಿಗಳು ಹಾಳಾಯ್ತವೆ, ಸೊಸೈಟಿಗಳು ಹಾಳಾಯ್ತವೆ. ಆಗ ಅವ್ರು ಬಂದು ಕೇಳಿದಾಗ ಕೆಲವರು ಅವ್ರ ಕಡೆ, ಕೆಲವರು ನಮ್ಮ ಕಡೆ ಭಾಗ ಆಯ್ತಾ ಇರೋದ್ರಿಂದ ಅದು ಹೊರಟೋದ್ರು ಅಂತ ಹೇಳೋದು ಸುಳ್ಳು. ನಾವು ಯಾರೂ ದ್ವೇಷಿಸ್ತಾ ಇಲ್ಲ, ಅವ್ರೇನೋ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ನಾವಂತೂ ಪ್ರಾಮಾಣಿಕವಾಗಿ ಇನ್ನೂ ಹೆಚ್ಚಿಗೆ ಆಗೋ ಥರದಲ್ಲಿ ಸಂಘಟನೆ ಮಾಡ್ತಾ ಹೋಗ್ತಾಯಿದ್ದೀವಿ. ಅದರಲ್ಲೇನು ತೊಂದರೆ ಆಗಿಲ್ಲ. ಕೆಲವೊಬ್ಬರು ನಿಮ್ಮ ಬಣದಲ್ಲಿ ಹೇಳ್ತಾ ಇರೋದ್ರ ಪ್ರಕಾರ ರವಿಯವರು JDSನಲ್ಲೇ ಇದ್ಕೊಂಡು ಕಾಂಗ್ರೆಸ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಹೆಸರಿಗೆ ಮಾತ್ರ JDSಲ್ಲಿ ಇದ್ದಾರೆ, ಬಟ್ ಸಪೋರ್ಟ್ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಕಾಂಗ್ರೆಸ್ಗೆ ಅಂತ ಅನ್ನೋದು ಯಾವುದೇ ವೇದಿಕೆಗೂ ಹೋಗಿಲ್ಲ, ಯಾವ ಚುನಾವಣೆಗೂ ನಾನು ಇನ್ನೂ ಯಾವುದೇ ಗ್ರಾಮ ಪಂಚಾಯತಿ ನಡೆದಿಲ್ಲ, ಜಿಲ್ಲಾ ಪಂಚಾಯತಿ ನಡೆದಿಲ್ಲ, ಯಾವುದೂ ನಡೆದಿಲ್ಲ. ನನ್ನ ಹತ್ರ ಮತ ಕೇಳ್ಕೊಂಬಂದಂಥ ಮತದಾರರು, ನನ್ನ ಓಟಿತ್ತು TAPCMSಲ್ಲಿ, ನನ್ನನ್ನು ಯಾರು ಕೇಳಿದ್ರು ಅವ್ರಿಗೆ ಓಟ್ ಹಾಕಿದ್ದೀನಿ. ನಾನು ಮನ್ಮೂಲ ಸೋತಿದ್ದವ್ರ ಸಹೋದರ ಅವ್ರ ಕಡೆ ನಿಂತಿದ್ದು, ನಾನು ಕೇಳಿಲ್ಲ, ನಾನು ಓಟ್ ಹಾಕಿಲ್ಲ. ಹಂಗೆ ಕೇಳದೇ ಇರೋರಿಗೆಲ್ಲ ಓಟ್ ಹಾಕ್ಬೇಕದನ್ನು ಹೋಗಿ. ಅದು ಪಕ್ಷ ಚಿಹ್ನೆನೇ ಬರೋಲ್ಲ. ಚಿಹ್ನೆ ಅಡಿ ಚುನಾವಣೆ ಬಂದಾಗ ಚರ್ಚೆ ಮಾಡೋಂಥ ಅಗತ್ಯ ನಮ್ಮ ಬಣದಲ್ಲಿ ಯಾರು ಹೇಳೋಂಥದ್ದು ಅಂಥ ಸಣ್ಣ ಮಟ್ಟದ ಯೋಚನೆ ಮಾಡೋವಂಥವ್ರು, ದಡ್ತನದಲ್ಲಿ ಯೋಚನೆ ಮಾಡೋರು ಯಾರೂ ಇಲ್ಲ. ನಮ್ಮಲ್ಲೆಲ್ಲ ಪ್ರಾಮಾಣಿಕವಾಗಿ ಎಲ್ಲ ಪಕ್ಷದವರು ನಿಂತಿರ್ತಾರೆ. ನನ್ನ ಜೊತೆಲಿ ಸಂಪೂರ್ಣವಾಗಿ ಈ ತಾಲೂಕಲ್ಲಿ ಪಕ್ಷಾತೀತವಾಗಿ ಇರೋವಂಥದ್ದು. ನಾನು ದಳದಲ್ಲಿ ಇದ್ದೀನಿ. ಹಂಗಂತಂದರೆ ಕಾಂಗ್ರೆಸ್ನವ್ರು ಸಾಯಿಸ್ಬೇಕದನ್ನು, BJP ಅವ್ರನ್ನ ಓಡಿಸ್ಬೇಕಾ? ಇದೇನು ಅರ್ಥ ಇಲ್ಲದ ಪದ ಅದು. ನಮ್ಮ ಮನೆಗೆ ಪಕ್ಷಾತೀತವಾಗಿ ಮನೆಗೆ ಹಿಂದಿಂದು ಬರ್ತಾರೆ. ಈ ಗಣೇಶ ಬರ್ತದೆ, ಯಾವ ಪಕ್ಷದವ್ರು ಅಂತ ಕೇಳ್ಕೊಡೋದು ಅದು ಮುಟ್ಟಾಳು ಮಾತು. ದೇವ್ರಲ್ಲಿ ಕಾರ್ಯ ಮಾಡ್ತಾ ಇರ್ತಾರೆ, ಕೈಲಾದ್ರೆ ಕೊಡಬೇಕು, ಇಲ್ಲ ಸುಮ್ಮನಿರಬೇಕು. ಆ ಪಕ್ಷದವ್ರು ಈ ಪಕ್ಷದವರು ದೇವರು ನಾನು ಕಾಂಗ್ರೆಸ್ ಪಕ್ಷದ್ದು ದಳದ್ದು ಅಂತ ಹೇಳುತ್ತೆ. ಬರೋ ಅಂಥದ್ದು ಒಂದು ಇದು ಮಾಡೋ ಅಂಥದ್ದು, ಸಹಾಯ ಕೇಳೋಂಥದ್ದು ಕಾಮನ್ನು. ಇದನ್ನು ಪಕ್ಷಕ್ಕೆ ಬೆರೆಸೋದು ತಪ್ಪು. ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಚುನಾವಣೆ, ನಾವು ಡೈರಿ ಚುನಾವಣೆಗಳನ್ನ ಆ ಊರಲ್ಲಿ ಪ್ರಾಮಾಣಿಕವಾಗಿರೋಂಥ ಟೀಮು, ಯಾವುದು ಒಳ್ಳೆ ಟೀಮ್ ಇರ್ತದೆ ಅವ್ರ ಜೊತೆ ನಿಲ್ತೀವಿ. ಒಂದೋ ಎರಡೋ ನಮ್ಮ ವ್ಯತ್ಯಾಸ ಇರೋ ಅತಿ ಹೆಚ್ಚು ಡೈರಿಗಳು ಗೆದ್ದಿದ್ದೀವಿ. ಸೊಸೈಟಿ ಈಗ ಆಯಿತು ಚುನಾವಣೆ, ನಮ್ಮವರು 8 ಜನ ನಾನು ಕ್ಯಾಂಡಿಡೇಟ್ಗಳು ಹಾಕಿದ್ದರಲ್ಲಿ ಜನರಲ್ ಸೇರಿ 9 ಕ್ಯಾಂಡಿಡೇಟ್ JDSದೇ ಹಾಕಿದ್ದೆ ಪೂರ್ತಿ. ವಿಶ್ವನಾಥ್ ಇವತ್ತು ಗೆದ್ದಿರೋ JDS, ಅಶೋಕ ಇದೇ ಶಾಸಕರಿಗೆ ಮಾಡಿ ನಾನೇ ಪಾರ್ಟಿ ಸೇರಿಸ್ಕೊಂಡಿದ್ದೆ. ಇದೇ ಸರ್ವಮಂಜನ್ ಹೆಂಡ್ತಿ ಗೆದ್ದಿರೋರೆ, 3 ಜನ ಗೆದ್ದಿರೋರು JDSಗೆ ಮಾಡಿದವ್ರೆ. ಇನ್ನೊಬ್ಬ ರವಿ ಅಂತ ನನ್ನ ತಮ್ಮ ಚಿಕ್ಕಮ್ಮನ ಮಗ ಸೋತ, ಅವನು JDSೇ, ಅವನು ಹತ್ರದಲ್ಲಿ ಸೋತ. ಇಲ್ಲಿ ಬಂದು ಅಲ್ಲಿ ಏನೇನೋ ಸುಳ್ಳು ಆಶ್ವಾಸನೆ ಕೊಟ್ಬಿಟ್ಟು ನಾನು JDS 15 ಲಕ್ಷ ದೇವಸ್ಥಾನಕ್ಕೆ ಕೊಡ್ತೀನಿ, 70 ಲಕ್ಷ ಇನ್ನೊಂದು ದಿವಸ ಪೂಜೆ ಮಾಡಿದ್ರು, ಅವೆಲ್ಲ ಅವ್ರು ಷಡ್ಯಂತ್ರಗಳು ಮಾಡಿದ್ರು ಆಗಿರ್ಬೋದು. ಆ ಸೋಲನ್ನು ಒಪ್ಕೊಂಡು ನಾಳೆ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ. ಪಕ್ಷದಲ್ಲಿ ಎಲ್ಲೇ ಇದ್ದರೂ
ಧ್ರುವ ಬಗೆಹತ್ತಿ ಕೆಲಸ ತಾಯಿ ಹತ್ರ ತಪ್ಪು ಮಾಡ್ದಂಗೆ ಆಯಿತು ಅದು. ನಾನು ಆ ಕೆಲಸ ಜೀವಮಾನದಲ್ಲಿ ಮಾಡಿಲ್ಲ. ನನ್ನ ಉದ್ದೇಶ ಒಂದೇ, ಪಕ್ಷ ಸಂಘಟನೆ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಪ್ರಾಮಾಣಿಕತೆಯೂ ಅಷ್ಟೇ ಇಂಪಾರ್ಟೆಂಟು. ಅದು ಅವರಲ್ಲಿರಬೇಕು, ನಮಗಲ್ಲ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನನ್ನನ್ನು JDS ಅಲ್ಲ ಅಂತ ಅನ್ನೋಬೇಕಾದ್ರೆ ಕುಮಾರಣ್ಣ ಕೆಲವೊಂದು ಮಾತು ಹೇಳಿಸಿ. ನಾನು ಕಾಂಗ್ರೆಸ್ ಮೇಲೆ ಎಲ್ಲೂ ಸೇರಿಕೊಂಡಿಲ್ಲ, ನನ್ನ ಹುದ್ದೆಗಳಿಗೆಲ್ಲೋ ಹೋಗಿ ಸೇರಿಕೊಂಡಿಲ್ಲ. ನಾನು ಕ್ಯಾಂಡಿಡೇಟ್ ಆಗಿದ್ದು ಕುಮಾರಸ್ವಾಮಿ ಅಲೌನ್ಸ್ ಮಾಡಿರೋ ಕ್ಯಾಂಡಿಡೇಟು. ಎಲ್ಲ ಮುಂದಿನ ದಿನದಲ್ಲಿ ಗೊತ್ತಾಯ್ತದೆ, MLCಲಿ ಏನಾಯಿತು ಇನ್ನೊಂದಾಯಿತು ಎಲ್ಲ ಗೊತ್ತಾಯ್ತದೆ. ಯಾರು ಮುನ್ಸಿಪಾಲ್ಟಿನ ಮಾಡಿದ್ರು, ಯಾರು DCC ಬ್ಯಾಂಕಲ್ಲಿ ಓಟ್ ಹಾಕ್ಸಿದ್ರು ಎಲ್ಲ ಗೊತ್ತು. ಯಾರು ಕರ್ಕೊಂಡೋಗಿ ಯಾರು ಕಡೆಯವ್ರು ಹಾಕ್ಕೊಂಡು ಕಾಂಗ್ರೆಸ್ ಅವ್ರ ಕೇಳಿ ಓಟ್ ಹಾಕ್ಸ್ಕೊಂಡಿಲ್ಲ ಅವ್ರಂಗಾರೆ. ಅದಕ್ಕೇನು ಕೇಳ್ತಾರಿಲ್ಲ ಯಾರು? ಶಾಸಕರಾಗ್ಬಿಟ್ರೆ ಪಕ್ಷಾತೀತವಾಗಿ ಎಲ್ಲರೂ ಮಾಡ್ಬೋದು. ನಾವು ಸಾಮಾನ್ಯರು ಬೆಳೀತಾ ಇರೋರು ಅವ್ರನ್ನ ದ್ವೇಷಿಸಬೇಕು. ಇದು ಯಾವ ದೇಶದ ಸಿದ್ಧಾಂತ? 5 ವರ್ಷಕ್ಕೊಂದ್ಸತಿ ಚುನಾವಣೆ ಇಟ್ಟಿರೋದು ಅವ್ರು ಮನವೊಲಿಸಿ 10 ಜನ ಇನ್ನೂ ಸೇರಿಸ್ಕೊಂಡು ಪಕ್ಷ ಬಲಪಡಿಸಿ ಅಂತ ಹೇಳ್ತದೆ ಪಕ್ಷದ ಸಿದ್ಧಾಂತ. ಕುಮಾರಣ್ಣ ಸಿದ್ಧಾಂತ ಅದು. ಪ್ರತಿ ಕಾರ್ಯಕರ್ತನೂ ಇಂಪಾರ್ಟೆಂಟು. ಯಾವುದೇ ದೊಡ್ಡ ಮಟ್ಟದ ಹುದ್ದೆಲಿರೋನು ಒಂದೇ ಓಟ್ ಹಾಕೋಕ್ಕಾಗೋದು. ಕೂಲಿ ಮಾಡೋ ಮನುಷ್ಯ ಚಿಕ್ಕ ಮನುಷ್ಯ ಆಗಿದ್ರು ಅವ್ನು ಕೂಲಿ ಮಾಡ್ತಿರೋ ಅವನು ಉಂಟಿಸ್ಕೊಂಡು ಉಣ್ತಾರೋ ಅವನಿಗೂ ಮತದಾನಕ್ಕೂ ಒಂದು ಓಟ್ ಹಾಕೋಕ್ಕೆ ಇರೋದು. ಅದನ್ನು ಯೋಚನೆ ಮಾಡೇ ನಾವು ಪ್ರತಿಯೊಬ್ಬರು ಒಗ್ಗೂಡಿಸ್ತಾ ಇದ್ದೀವಿ. ಅದು ಇತ್ತೀಚೆಗೆ ಅವತ್ತು ಆಗಿರೋದು. ನೀವು ಕೇಳಿದ್ರೆ ಮೊದಲನೇ ಪ್ರಶ್ನೆ, ಅವತ್ತು ಏನು ರವಿಯವರು ಸಹಾಯ ಐತೆ ಅವತ್ತು ಪಕ್ಷಕ್ಕೆ ಅಂತ, ಅದು ನನ್ನ ಸಂಘಟನೆ ಇದ್ದಕ್ಕೆ ಅದನ್ನು ತಗೊಂಡೋಗಿ ದಾರಿ ಎರೆದಿದ್ದು. ಇವತ್ತು ಅದನ್ನೇ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವು ಬೇರೆ ತಪ್ಪು ಮಾಡ್ತಾಯಿಲ್ಲ. ಮುಂಬರುವ 2028ರ ವಿಧಾನಸಭೆ ಚುನಾವಣೆಯಲ್ಲಿ ರವಿಯವರು JDS ಟಿಕೆಟ್ ಆಕಾಂಕ್ಷಿ ಅಂತೇಳಿ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? 100ಕ್ಕೆ 100 ಭಾಗ ಆಕಾಂಕ್ಷಿ ಅಷ್ಟೇ ಅಲ್ಲ, ಕುಮಾರಣ್ಣನ ಆಶೀರ್ವಾದ ನಮ್ಮ ಜೊತೆ ಇದೆ, ಒಳ್ಳೆಯದಾಯ್ತದೆ. ಈ ತಾಲೂಕಲ್ಲಿ ಕುಮಾರಣ್ಣ ಯಾರು ಸೂಚಿಸ್ತಾರೆ ಅವರೇ ಕ್ಯಾಂಡಿಡೇಟು. ಸುಮ್ಮನೆ ನಾನು ಅಂತ ಹೇಳ್ಕೊಳ್ಳೋದಲ್ಲ. ನಾನು ಕುಮಾರಣ್ಣನ ಬಿಟ್ಟು ಬೇರೆ ಮಾತಾಡೋಕ್ಕೆ ಹೋಗಲ್ಲ. ಕುಮಾರಣ್ಣ ಕಿರಣ ದೇವೇಗೌಡರು ಕೊಟ್ಟಂಥವ್ರೆ, B.Pharm ಕೊಡೋಕ್ಕಾಗೋದು, ಅವ್ರು ಕೊಟ್ಟವ್ರೆ ಅಭ್ಯರ್ಥಿ ಆಗೋದು. ಕುಮಾರಣ್ಣನೇ ಇಲ್ಲಿಗೆ ಬಂದರು ನಾವು ಖುಷಿಯಿಂದ ಸ್ವೀಕಾರ ಮಾಡಿ ಖಂಡಿತ ಗೆಲ್ಸಿ ಕಳಿಸ್ತೀವಿ. ಬೇರೆ ಯಾರೇ ಏನೇ ಹೇಳಿದ್ರು ಇವರು JDS ಅಲ್ಲ ಅಂತ ಯಾರೇ ಏನೇ ಮಾತಾಡಿದ್ರು ದೇವೇಗೌಡರು ಮತ್ತು ಕುಮಾರಣ್ಣವರು ನಿಖಿಲ್ ಅವರ ಒಂದು ಮಾರ್ಗದರ್ಶನದಲ್ಲಿ ತಾವು JDS ಮುಖಾಂತರ ಯಾವುದೇ ಅಭ್ಯರ್ಥಿ ಸೂಚಿಸಿದ್ರು ಸಹ ತಾವು JDSಗೆ ನಿಂತ್ಕೊಂಡು ಓಡಾಡ್ತೀರಾ, JDSಗೆ ಸಹ ತಮ್ಮ ಬೆಂಬಲವನ್ನು ಸೂಚಿಸ್ತೀರಾ? ನಾನು ಒಂದೇ ಒಂದು ಕುಮಾರಣ್ಣನ ಹತ್ರ ಹೇಳಿದ್ದೀನಿ, ಈಗಿರೋ ಶಾಸಕರು ಬಿಟ್ಟು ಯಾರು ಕೊಟ್ಟರು ಮಾಡ್ತೀನಿ. ವೀಕ್ಷಕರೇ ನೋಡಿದ್ರಲ್ಲ ಸರ್, ನಮ್ಮ ಒಂದು ಈ P227 ಚಾನಲ್ ಕಡೆಯಿಂದ ತಮಗೆ ಮುಂಬರುವ ಚುನಾವಣೆಯಲ್ಲಿ ತಮಗೆ ಟಿಕೆಟ್ ಸಿಗಲಿ, ತಮ್ಮನ್ನು ಏನು ಬೆಂಬಲಿಗರಿದ್ದಾರೆ ಇವರ ಆಸೆಯಂತೆ ತಾವು ಮುಂಬರುವ ಎಲೆಕ್ಷನಲ್ಲಿ ಗೆಲ್ಲಿ ವಿಧಾನಸಭೆ ಎಲೆಕ್ಷನ್ ಕಂಟೆಸ್ಟ್ ಮಾಡಲಿ ಅಂತೇಳಿ ಈ ಮುಖಾಂತರ ಕೇಳ್ಕೊತಿದ್ದೀವಿ. ನಿಮ್ಗೆ ಒಳ್ಳೆಯದಾಗಲಿ ಸರ್. ಧನ್ಯವಾದ.